ಪ್ರೇಕ್ಷಕರು ತುಂಬಾನೇ ಕಾತರದಿಂದ ಕಾಯ್ತಾ ಇದ್ದಿದ್ದಂತಹ ಕಿಚ್ಚನ ಪಂಚಾಯಿತಿ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ನಡೀತು. ಈ ವಾರ ಬಿಗ್ ಬಾಸ್ ನಲ್ಲಿ ಸಾಕಷ್ಟು ಬದಲಾವಣೆ ಆಗಿದ್ರಿಂದ ನಿನ್ನೆಯ ಎಪಿಸೋಡ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸುದೀಪ್ ಸರ್ ಸಾಕಷ್ಟು ವಿಚಾರಗಳನ್ನ ಮಾತಾಡ್ತಾರೆ ಅಂಡ್ ಕಂಟೆಸ್ಟೆಂಟ್ಸ್ ಗಳು ತುಂಬಾ ಸರಿ ರೂಲ್ಸ್ ಬ್ರೇಕ್ ಮಾಡಿದ್ರಿಂದ ಎಲ್ರಿಗೂ ತುಂಬಾ ಹೆಚ್ಚಾಗಿ ಕ್ಲಾಸ್ ತಗೋತಾರೆ ಅಂತ ಪ್ರೇಕ್ಷಕರೆಲ್ಲ ತುಂಬಾ ಕಾತರದಿಂದ ಕಾಯ್ತಾ ಇದ್ರು. ಆದ್ರೆ ನಿನ್ನೆಯ ಬಿಗ್ ಬಾಸ್ ಅಷ್ಟೊಂದು ಕ್ಯೂರಿಯಾಸಿಟಿಯಾಗಿ ಇರ್ಲಿಲ್ಲ ಅಂತ ಅನ್ನಿಸ್ತು. ಯಾಕೆ ಅಂದ್ರೆ ಸುದೀಪ್ ಸರ್ ಪೂರಾ ಎಪಿಸೋಡ್ ಅಲ್ಲಿ ಏನು ಕಂಟೆಸ್ಟೆಂಟ್ಸ್ ಗಳಿಗೆ ಒಂದ್ ರೀತಿ ನೀತಿ ಪಾಠ ಹೇಳೋದು, ಬುದ್ಧಿವಾದ ಹೇಳೋದು ಅನ್ನೋ ರೀತಿಯಲ್ಲೇ ಇತ್ತು. ಹಾಗೆ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಒಬ್ಬ ಕಂಟೆಸ್ಟೆಂಟ್ಸ್ ನ ತಗೊಂಡು ಅವರು ಮಾಡಿರುವಂತಹ ತಪ್ಪಿಗೆ ಶಿಕ್ಷೆ ಕೊಡೋದಾಗಿರ್ಲಿ, ಅವರಿಗೆ ತಿಳಿಸಿ ಹೇಳೋದಾಗಿರ್ಲಿ ಮಾಡಿರ್ಲಿಲ್ಲ. ಓವರ್ ಆಲ್ ಸ್ಪರ್ಧಿಗಳಿಗೆಲ್ಲ ಸೇರಿ ಒಟ್ಟಿಗೆ ಒಂದ್ ರೀತಿ ಬುದ್ಧಿವಾದ ಹೇಳೋ ರೀತಿಯಲ್ಲಿ ನಿನ್ನೆಯ ಎಪಿಸೋಡ್ ಅಲ್ಲಿ ಇತ್ತು. ಅಂಡ್ ಯಾರಿಗೆ ಬಿಗ್ ಬಾಸ್ ರೂಲ್ಸ್ ಅನ್ನ ಅರ್ಥ ಮಾಡ್ಕೊಂಡಿಲ್ಲ, ಪಾಲ್ಸಕ್ ಆಗ್ತಾ ಇಲ್ಲ, ನಿಮಗೆ ಆಟ ಆಡಕ್ ಆಗ್ತಾ ಇಲ್ಲ, ಅವರು ಧಾರಾಳವಾಗಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ಬೋದು ಅಂತ ಮೇನ್ ಡೋರ್ ಕೂಡ ಓಪನ್ ಮಾಡಿಸಿದ್ರು. ಸೊ ಇದೆಲ್ಲಕ್ಕಿಂತ ಮೊದಲು ಕಿಚ್ಚನ ಪಂಚಾಯಿತಿ ನಡೆಯೋಕ್ಕಿಂತ ಮುಂಚೆ ಬಿಗ್ ಬಾಸ್ ಮನೆಯಲ್ಲಿ ಈ ವಾರದ ಮೊದಲ ಕಳಪೆ ಹಾಗೂ ಉತ್ತಮ ಪ್ರದರ್ಶನದ ಅವಾರ್ಡ್ಗಳ ಮೆಡಲ್ಗಳನ್ನ ಕೊಟ್ರು. ಸೊ ಅದನ್ನ ಕೊಡುವಂತಹ ಅಧಿಕಾರ ಅಶ್ವಿನಿ ಅವರಿಗೆ ಇತ್ತು. ಯಾಕೆಂದ್ರೆ ಅವರು ಈ ವಾರದ ಫೈನಲಿಸ್ಟ್ ಆಗಿ ಆಯ್ಕೆ ಆಗಿದ್ರು. ಹಾಗಾಗಿ ಸೊ ಎಲ್ಲರೂ ಅನ್ಕೊಂಡಾಗೆ ಅವರು ಯಾರಿಗೆ ಕೊಡ್ಬೇಕೋ ಅವ್ರಿಗೆ ಕೊಟ್ರು. ಯಾಕೆಂದ್ರೆ ಎಲ್ಲ ಅನ್ಕೊಂಡಿದ್ರು ಜಾನ್ವಿ ಅವರು ಅವ್ರಿಗೆ ತುಂಬಾ ಕ್ಲೋಸ್ ಆಗಿದ್ದಾರೆ, ಖಂಡಿತ ಅವ್ರಿಗೆ ಕೊಡ್ತಾರೆ ಅಂತ. ಅದೇ ರೀತಿ ಮಂಜು ಅವರು ನಿನ್ನೆ ಉತ್ತಮ ಮೆಡಲ್ ಅನ್ನ ಜಾನ್ವಿ ಅವರಿಗೆ ಕೊಟ್ರು. ಅಂಡ್ ಅವ್ರ ಜೊತೆ ತುಂಬಾನೇ ಕಿರಿಕ್ ಮಾಡ್ಕೊಂಡಂತಹ ಮಂಜು ಭಾಷಿಣಿ ರಾಶಿಕಾ ಅವ್ರಿಗೆ ಕಳಪೆ ಅಂತ ಕೊಟ್ಟು ಅವರನ್ನ ಜೈಲಿಗೆ ಕಳಿಸಿದ್ರು. ಸೊ ಈ ವಾರದ ಮೊದಲ ಉತ್ತಮ ಹಾಗೆ ಕಳಪೆ ಆಗಿತ್ತು. ಆಸ್ ಯೂಶುವಲ್ ಏನು ಕಳಪೆ ಹೋಗಿರುವಂತವ್ರಿಗೆ ಶಿಕ್ಷೆ ಇರುತ್ತೆ, ಏನ್ ಕೈದಿಗಳ ಡ್ರೆಸ್ ಹಾಕೋಬೇಕು, ಅಂಬ್ಲಿ ಕುಡಿಬೇಕು, ತರಕಾರಿ ಕಟ್ ಮಾಡ್ಬೇಕು, ಇದೇ ರೀತಿ ಇತ್ತು. ಬಟ್ ಆದ್ರೆ ನಿನ್ನೆ ಅಶ್ವಿನಿ ಎಸ್.ಎನ್ ಅವರ ಬರ್ತ್ಡೇ ಇದ್ದಿದ್ದ ಕಾರಣ ಸೊ ಕೇಕ್ ಅನ್ನ ಕಟ್ ಮಾಡಿದ್ರು. ಕೇಕ್ ಕಟ್ ಮಾಡಿ ಏನು ಜೈಲಲ್ಲಿ ಇರ್ತಾರಲ್ಲ ಅವ್ರಿಗೆ ರಾಗಿ ಗಂಜಿ ಮಾತ್ರ ಕೊಡಬೇಕು ಅಂತ ಹೇಳಿದ್ರು. ಬಟ್ ಆದರೆ ಇವರು ಏನೂ ಆಗಲ್ಲ, ಬರ್ಡೇ ಅಲ್ವಾ, ನನಗೆ ಒಂದು ಬಿಗ್ ಬಾಸ್ ಕನ್ಸೆಕ್ಷನ್ ಕೊಡ್ತಾರೆ ಅಂತ ಅಂದ್ಕೊಂಡು ಅವರಿಗೂ ಕೂಡ ಕೇಕ್ ತಿನ್ಸಿದ್ರು. ಮನೆಯವರೆಲ್ಲ ಸಾಕಷ್ಟು ಜನ ಕೊಟ್ಟು ತಿನ್ಸಿದ್ರು. ಹಾಗಾಗಿ ಇಡೀ ಮನೆಗೇನೆ ಮಂಜು ಭಾಷಿಣಿ ರಾಶಿಕಾ ಅವ್ರನ್ನ ಹೊರತುಪಡಿಸಿ ಇಡೀ ಮನೆಗೆ ಬಿಗ್ ಬಾಸ್ ಶಿಕ್ಷೆ ಕೊಟ್ಟರು. ಈ ಮೂಲಕ ಮನೆಯವರೆಲ್ಲರಿಗೂ ಒಂದು ಸೀರಿಯಸ್ನೆಸ್ ಏನು ಅನ್ನೋದು ಅರ್ಥ ಆಯಿತು ಅಂತ ಅನ್ಕೊಳ್ಬೋದು. ಅಂಡ್ ಈ ಎಲ್ಲ ವಿಚಾರದ ಬಗ್ಗೆ ಸುದೀಪ್ ಸರ್ ನೆನ್ನೆ ಕಿಚ್ಚನ ಪಂಚಾಯಿತಿಯಲ್ಲಿ ಮಾತಾಡಿದ್ರು. ಇನ್ನು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗೋಕೆ ಅಂತ 10 ಜನ ನಾಮಿನೇಟ್ ಆಗಿದ್ದಾರೆ. ಒಂಟಿಗಳ ಟೀಮಿಂದ 4 ಜನ, ಧನುಷ್, ರಕ್ಷಿತಾ, ಜಾನ್ವಿ, ಅಶ್ವಿನಿ ಅವರು. ಇನ್ನು ಜಂಟಿಗಳಿಂದ 3 ಜೋಡಿ ನಾಮಿನೇಟ್ ಆಗಿದ್ದಾರೆ. ಮಾಳು, ಸ್ಪಂದನ, ಅಭಿಷೇಕ್, ಅಶ್ವಿನಿ ಜೊತೆಗೆ ಮಂಜು ಭಾಷಿಣಿ ರಾಶಿಕಾ. ಸೊ ಇವರೆಲ್ಲರಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಕೂಡ ತುಂಬಾನೇ ಇದೆ. ಸೊ ಯಾಕೆಂದ್ರೆ ಈಗಾಗಲೇ ಇವರೆಲ್ಲ ಸ್ವಲ್ಪ ಎಕ್ಸ್ಪೆಷಲಿ ಒಂಟಿಗಳ ಟೀಮಿಂದ ಅಧಿಕಾರ ಜಾಸ್ತಿ ಚಲಾಯಿಸೋದಿರ್ಬೋದು, ವಾಯ್ಸ್ ಜಾಸ್ತಿ ರೈಸ್ ಮಾಡೋದಿರ್ಬೋದು, ಈ ಮೂಲಕ ಎಲ್ಲರೂ ಹೆಚ್ಚಾಗಿ ಗುರುತಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಯಾರು ಹೋಗ್ತಾರೆ ಅಥವಾ ಮತ್ತೆ ಈ ಬಾರಿ ಜಂಟಿ ಕೂಡ ಹೋಗಿ ಇಬ್ರು ಕಂಟೆಸ್ಟೆಂಟ್ಸ್ ಒಟ್ಟಿಗೆ ಎಲಿಮಿನೇಟ್ ಆಗ್ತಾರಾ ಅನ್ನೋದು ಕೂಡ ಗೊತ್ತಿಲ್ಲ. ಸದ್ಯಕ್ಕೆ ನಿನ್ನೆಯ ಸಂಚಿಕೆಯಲ್ಲಿ ಒಂಟಿಗಳ ತಂಡದಿಂದ ಅಶ್ವಿನಿ ಹಾಗೆ ರಕ್ಷಿತಾ ಶೆಟ್ಟಿ ಅವ್ರನ್ನ ಸುದೀಪ್ ಸರ್ ಸೇವ್ ಮಾಡಿದ್ದಾರೆ. ಇನ್ನು ಉಳಿದ 8 ಜನದಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿದೆ. ಅಂಡ್ ಏನು ಬಿಗ್ ಬಾಸ್ 2 ದಿನಗಳ ಕಾಲ ಬಿಗ್ ಬಾಸ್ ಮನೆಗೆ ಬೇಕಾಗಿತ್ತು, ಆ ವಿಚಾರದ ಬಗ್ಗೆ ಸುದೀಪ್ ಸರ್ ಕೂಡ ವೇದಿಕೆಯಲ್ಲಿ ಬಹಿರಂಗವಾಗಿಯೇ ಯಾರು ಸಹಾಯ ಮಾಡಿದ್ರು ಅವರಿಗೆ ಒಂದು ಧನ್ಯವಾದವನ್ನ ಕೂಡ ತಿಳಿಸಿದ್ರು. ಆದ್ರೆ ಆ ವಿಚಾರದ ಬಗ್ಗೆ ಹೆಚ್ಚಾಗಿ ಏನು ಕಾರ್ಯಕ್ರಮದಲ್ಲಿ ಮಾತಾಡಿಲ್ಲ. ಬಟ್ ಸ್ಪರ್ಧಿಗಳಿಗೆಲ್ಲ ಒಂದು ಧನ್ಯವಾದವನ್ನ ತಿಳಿಸೋ ರೀತಿಯಲ್ಲಿ ಹೇಳಿದ್ರು. ಅಂತಹ ಸಂದರ್ಭದಲ್ಲೂ ಸೊ ನೀವು ಕೈ ಜೋಡಿಸಿದ್ರಿ, ಬಿಗ್ ಬಾಸ್ ಅನ್ನೋದು ಒಂದು ಮನರಂಜನಾ ಕಾರ್ಯಕ್ರಮ, ಖಂಡಿತ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ, ಕನ್ನಡಿಗರಿಗೆ ಖಂಡಿತ ಮನರಂಜನೆಯನ್ನ ನೀಡುತ್ತೆ ಅಂತ ಹೇಳಿ. ಅಂಡ್ ಇವತ್ತು ಹೆಚ್ಚಾಗಿ ನಗ್ಸೋಣ ಸ್ಪರ್ಧೆಗಳನ್ನೆಲ್ಲ ಅಂತ ಹೇಳಿದ್ದಾರೆ. ಸೊ ಆಸ್ ಯೂಶುವಲ್ ಇವತ್ತು ಸಂಡೇ ಫನ್ ಡೇ ಆಗಿರುತ್ತೆ, ಸಾಕಷ್ಟು ತಮಾಷೆ ಮಾಡ್ತಾ ಫನ್ ಗೇಮ್ಸ್ಗಳನ್ನ ಆಡಿಸ್ತಾರೆ. ಅಂಡ್ ಕೊನೆಗೆ ಒಂದು ಎಲಿಮಿನೇಷನ್ ಕೂಡ ಇರ್ಬೋದೇನೋ. ಸೊ ಕೆಲವೊಂದು ಬಾರಿ ಈ ರೀತಿ ಎಲ್ಲ ಆದಾಗ, ಯಾಕೆಂದ್ರೆ ಟಾಸ್ಕ್ಗಳು ಕಳೆದ ವಾರ ಸರಣಿ ಟಾಸ್ಕ್ ಅಲ್ಲಿ 2 ಟಾಸ್ಕ್ ಆಗಿದ್ದು. ಅಂಡ್ ಸ್ಪರ್ಧಿಗಳೆಲ್ಲ ಕೂಡ ಬಿಗ್ ಬಾಸ್ ಮನೆಯಿಂದ ಒಂದು ದಿನ ಆಚೆ ಇದ್ರು, ಸ್ವಲ್ಪ ಅಲ್ಲಿ ಅವರು ಮೈಂಡ್ ಡಿಸ್ಟ್ರಾಕ್ಟ್ ಆಗಿದ್ರಿಂದ ಸೊ ಈ ವಾರ ಎಲಿಮಿನೇಷನ್ ಕ್ಯಾನ್ಸಲ್ ಆಗುತ್ತಾ ಇಲ್ವಾನು ಗೊತ್ತಿಲ್ಲ. ಅಂಡ್ ಸುದೀಪ್ ಸರ್ ಪದೇ ಪದೇ ಹೇಳೋ ರೀತಿಯಲ್ಲಿ ಒಂದು ಮಾಸ್ ಎವಿಕ್ಷನ್ ಆಗುತ್ತೆ, ಮಾಸ್ ಆಗಿ ಎಲಿಮಿನೇಷನ್ ಆಗ್ದಿರಾ ಸೊ ಮುಂದಿನ ವಾರನೇ ಫಿನಾಲೆ ಇದೆ, ಅವಾಗ ಹೇಳೋಕ್ಕಾಗಲ್ಲ ಗುಂಪಾಗಿ ಹೋಗ್ತೀರಾ ಅನ್ನೋ ಮಾತನ್ನ
ಪದೇ ಪದೇ ಹೇಳ್ತಾ ಇದ್ದಾರೆ. ಆ್ಯಂಡ್ ಈ ಮಾತನ್ನ ಸ್ಪರ್ಧಿಗಳು ಕೂಡ ಗಮನಕ್ಕೆ ತಗೊಂಡು ಏನು ಈಗ ಆಟ ಆಡ್ತಾರೆ ಅದಕ್ಕಿಂತ ಬೆಸ್ಟ್ ಆಟ ಆಡಬೇಕು ಅಂತ ಅನ್ಸುತ್ತೆ. ಯಾಕೆಂದ್ರೆ ಇಷ್ಟೇ ದಿನ ಬಿಗ್ ಬಾಸ್ ನೋಡ್ತಾ ಇದ್ರೆ ಸ್ಪರ್ಧಿಗಳು ಅಷ್ಟು ಸೀರಿಯಸ್ ತಗೊಂಡಿಲ್ಲ ಇನ್ನು ಬಿಗ್ ಬಾಸ್ನ. ಸೊ ತುಂಬಾ ಬಾರಿ ರೂಲ್ಸ್ ಬ್ರೇಕ್ ಮಾಡಿರೋದಾಗಿರ್ಬೋದು, ಬಿಗ್ ಬಾಸ್ ಹೇಳೋದನ್ನ ಪಾಲಿಸ್ತಾ ಇರೋದು ಮಾಡಿರ್ಬೋದು. ಎಕ್ಸ್ಪೆಷಲಿ ಆ ಜಂಟಿಗಳ ತಂಡದಿಂದ ಬೆಲ್ಟ್ ಹಾಕೊಂಡೇ ಇರಬೇಕು ಅನ್ನೋದನ್ನ ತುಂಬಾ ಜನ ಸಾಕಷ್ಟು ಬಾರಿ ಬ್ರೇಕ್ ಮಾಡಿದ್ದಾರೆ. ಸೊ ಈ ವಿಚಾರವಾಗಿ ಇನ್ ಮುಂದೆ ಆದ್ರೂ ಸ್ಪರ್ಧಿಗಳು ಬಿಗ್ ಬಾಸ್ ಅನ್ನೋದನ್ನ ಸೀರಿಯಸ್ ಆಗಿ ತಗೊಳ್ತಾರ, ಆಟ ಆಡ್ತಾರ, ಯಾವ ರೀತಿ ಆಟ ಆಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.